Hey guys, welcome to Vedant ಪಾಠಶಾಲೆ. ನಮ್ಮ ವೇದಾಂತ್ ಪಾಠಶಾಲೆ ಯೂಟ್ಯೂಬ್ ಚಾನಲ್ ಅನ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಆಗ ನಮ್ಮ ಚಾನೆಲ್ ನ ಕಡೆಯಿಂದ ಅಪ್ಲೋಡ್ ಮಾಡುವಂತಹ ಎಲ್ಲ ಸೆಷನ್ಸ್ ನಿಮಗೆ ನೋಟಿಫೈ ಆಗುತ್ತೆ. ಎಲ್ಲ PSI ವಿದ್ಯಾರ್ಥಿಗಳಿಗೆ ಉಪಯೋಗ ಆಗಲಿ ಅಂತ ಒಂದು ಪುಸ್ತಕವನ್ನ ಈಗ ನಾವು ಬಿಡುಗಡೆ ಮಾಡಿದ್ದೀವಿ. ಈ ಪುಸ್ತಕದ ಹೆಸರು ಭಾಷಾಂತರ ಮತ್ತು ಸಾರಾಂಶ ಬರವಣಿಗೆ. ಇದರಲ್ಲಿ ನಾನು ನಿಮ್ಗೆ ಗ್ರಾಮರ್, ಟ್ರಾನ್ಸ್ಲೇಷನ್, ಪ್ರಿಸಿ ರೈಟಿಂಗ್ ಅಂದ್ರೆ PSI ಪೇಪರ್ 1 ಬೇಕಾಗಿರುವಂತಹ ಈ ಕಾನ್ಸೆಪ್ಟ್ಸ್ ನೆಲ್ಲ ಕವರ್ ಮಾಡಿದ್ದೀನಿ. ಹಾಗೆ PSI ಪೇಪರ್ 2 ಗೆ ಸಂಬಂಧಿಸಿದ 5 ಮಾಡೆಲ್ ಪೇಪರ್ಸ್ ನಿಮ್ಗೆ ಇದರಲ್ಲಿ ಸಿಗುತ್ತೆ. ಪ್ರತಿಯೊಂದು ಮಾಡೆಲ್ ಪೇಪರ್ ನಲ್ಲಿ 100 ಪ್ರಶ್ನೆಗಳಿರುತ್ತೆ. ಎಲ್ಲವೂ MCQ ಫಾರ್ಮೆಟ್ ಅಲ್ಲಿ ಇರುತ್ತೆ. ಪ್ರತಿಯೊಂದು ಪ್ರಶ್ನೆಗೆ ನಾನು ಉತ್ತರವನ್ನು ಕೂಡ ಪ್ರೊವೈಡ್ ಮಾಡಿದ್ದೀನಿ. ನೀವು ಕೂಡ ನಿಮ್ಮ PSI ಪರೀಕ್ಷೆಗೆ ತಯಾರಿಯನ್ನು ನಡೆಸ್ಕೊಳ್ತಾ ಇದ್ದೀರಾ ಅಂತಿದ್ದಲ್ಲಿ ಈ ಪುಸ್ತಕ ನಿಮ್ಗೆ ಬಹಳ ಸಹಾಯವನ್ನ ಮಾಡುತ್ತೆ. 200 ಟ್ರಾನ್ಸ್ಲೇಷನ್ ಪ್ರಶ್ನೆಗಳನ್ನ ನೀವು ನೋಡ್ತಾ ಹೋಗ್ತೀರಾ. ಹಾಗೆ ಇದರಲ್ಲಿ ರೀಸೆಂಟ್ ಇಯರ್ಸ್ ನಲ್ಲಿ ನಡೆದಂತಹ ಪರೀಕ್ಷೆಗಳಲ್ಲಿ ಬಂದಂತಹ ಟ್ರಾನ್ಸ್ಲೇಷನ್ ಕ್ವೆಶ್ಚನ್ಸ್ ಕೂಡ ನಿಮ್ಗೆ ಅವೈಲಬಲ್ ಇದೆ ವಿತ್ 1000 ವೊಕ್ಯಾಬ್ಯುಲರಿ. ಪುಸ್ತಕವನ್ನ ಖರೀದಿ ಮಾಡಬೇಕು ಅಂತಿದ್ದಲ್ಲಿ ಇಲ್ಲಿ ಕಾಣ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಇದಲ್ಲದೆ ಈಗ ನಮ್ಮ ಪುಸ್ತಕ ಅಮೆಜಾನ್, ಫ್ಲಿಪ್ಕಾರ್ಟ್ ಅಲ್ಲೂ ಕೂಡ ಸಿಗುತ್ತೆ. ಅಲ್ಲಿಯೂ ಹೋಗಿ ಕೂಡ ನೀವು ಪರ್ಚೇಸ್ ಮಾಡಬಹುದಿರುತ್ತೆ. ಇವತ್ತಿನ ನಮ್ಮ PSI ಟ್ರಾನ್ಸ್ಲೇಷನ್ ಸೆಷನ್ ಅಲ್ಲಿ ನಿಮ್ ಜೊತೆ ಡಿಸ್ಕಸ್ ಮಾಡೋದಕ್ಕೆ ಒಂದು ಕಾನ್ಸೆಪ್ಟ್ ಅನ್ನ ತಗೊಂಡ್ ಬಂದಿದ್ದೀನಿ. ಒಂದು ಕನ್ನಡದ ಪ್ಯಾರಾಗ್ರಾಫ್ ಇದಾಗಿದೆ. ಇದನ್ನ ಈಗ ನಾವು ಇಂಗ್ಲಿಷ್ ಭಾಷೆಗೆ ಹೇಗೆ ಅನುವಾದ ಮಾಡೋದು ಅಂತ ನೋಡ್ತಾ ಹೋಗೋಣ. ಏನಿದೆ ಅಂತ ಓದೋಣ ಬನ್ನಿ. ಭಾರತೀಯ ಸಂಸ್ಕೃತಿ ಹಾಗೂ ಪರಂಪರೆ ವಿಶ್ವದಾದ್ಯಂತ ಅಗತ್ಯವಾದ ಅನೇಕ ವಿಷಯಗಳನ್ನು ಹೊಂದಿದೆ. ನಮ್ಮ ದೇಶದ ಐತಿಹಾಸಿಕ ಹಿನ್ನೆಲೆ, ಕಲೆ, ಸಾಹಿತ್ಯ, ಸಂಗೀತ ಹಾಗೂ ವಾಸ್ತುಶಿಲ್ಪಗಳು ಭಾರತೀಯ ಪರಂಪರೆಯ ಅಮೂಲ್ಯ ಸಂಪತ್ತನ್ನು ಸಾರುತ್ತವೆ. ಭಾರತೀಯ ಪರಂಪರೆ ಸಮೃದ್ಧಿಯ ಹೊರಗಿದೆ ಹಾಗೂ ಪ್ರತಿಯೊಂದು ಪ್ರದೇಶದಲ್ಲೂ ಅದು ವಿಶೇಷವಾಗಿ ಅಭಿವ್ಯಕ್ತವಾಗಿದೆ. ಭಾರತೀಯ ಪರಂಪರೆ ಜನಜೀವನದ ಅಂಗವಾಗಿದ್ದು ಹಳೆಯ ಆದರ್ಶಗಳನ್ನು ಹೊಂದಿ ಹೊಮ್ಮಿತ್ತು. ಹೀಗಿದೆ. ಬನ್ನಿ ನೋಡೋಣ ಇದನ್ನ ಈಗ ನಾವು ಇಂಗ್ಲಿಷ್ ಭಾಷೆಗೆ ಹೇಗೆ ಬರಿತೀವಿ ಅಂತ. ಭಾರತೀಯ ಅಂತ ಕೊಟ್ಟಿದ್ದಾರೆ, ಇದನ್ನ ನಾವು ತಗೊಳ್ಬಹುದು. ಇಂಡಿಯನ್. ಸಂಸ್ಕೃತಿ ಅಂತ ಇದೆ, ತಗೊಳ್ಳೋಣ ಕಲ್ಚರ್. ಹಾಗೂ ಅಂಡ್ ಪರಂಪರೆ, ಇದನ್ನ ನಾವು ಬರಿಬಹುದು ಹೆರಿಟೇಜ್ ಅಂತ ತಗೊಳ್ಬಹುದು. ವಿಶ್ವದಾದ್ಯಂತ ಅಂತ ಕೊಟ್ಟಿದ್ದಾರಲ್ವಾ, ತಗೊಳ್ಳೋಣ ಅಕ್ರಾಸ್ ದಿ ವರ್ಲ್ಡ್. ಹೀಗೆ ತಗೊಳ್ಳೋಣ, ಅಕ್ರಾಸ್ ದಿ ವರ್ಲ್ಡ್. ಅಗತ್ಯವಾದ ಅನೇಕ ವಿಷಯಗಳನ್ನು ಹೊಂದಿದೆ. ಅಗತ್ಯವಾದ ಅಂತ ಕೊಟ್ಟಿದ್ದಾರಲ್ವಾ, ಇದನ್ನ ನಾವು ಈ ರೀತಿಯಲ್ಲಿ ಬರಿಬಹುದು. ನೀಡ್ ಅನೇಕ, ಮೆನಿ ವಿಷಯಗಳನ್ನು ಅಂತ ಕೊಟ್ಟಿದ್ದಾರೆ, ಥಿಂಗ್ಸ್ ಅಂತ ತಗೊಳ್ಳೋಣ. ಹೊಂದಿದೆ ಅಂತ ಇದೆ, ಇದನ್ನ ನಾವು ತಗೊಳ್ಬಹುದು ಹ್ಯಾಸ್. ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿಯ ಭಾಗ ಮುಗ್ದಿದೆ. ಏನ್ ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಮಾತಾಡ್ತಾ ಇರುವಂತದ್ದು ಭಾರತೀಯ ಸಂಸ್ಕೃತಿ ಅಂದ್ರೆ ಇಂಡಿಯನ್ ಕಲ್ಚರ್ ಹಾಗೆ ಅದರ ಹೆರಿಟೇಜ್ ನ ಬಗ್ಗೆ. ಹಾಗಾಗಿ ಇದೇ ಏನಾಯ್ತು, ಸಬ್ಜೆಕ್ಟ್ ಆಯ್ತು. ಇದು ಏನನ್ನೋ ಹೊಂದಿದ್ಯಂತೆ. ಏನನ್ನ ಹೊಂದಿರೋ ಅಂಥದ್ದು, ಥಿಂಗ್ಸ್ ಅನ್ನ. ಎಷ್ಟಿದೆ, ಅನೇಕ, ಮೆನಿ. ಯಾವ ರೀತಿಯಲ್ಲಿದೆ, ಬಹಳ ಅಗತ್ಯವಾಗಿರುವಂಥದ್ದು, ವಿಚ್ ಇಸ್ ವೆರಿ ಮಚ್ ರಿಕ್ವೈರ್ಡ್. ನೋಡಿ, ಅಗತ್ಯ, ರಿಕ್ವೈರ್ಡ್, ನೀಡ್, ಎನಿಥಿಂಗ್. ಎಲ್ಲಿ ಇವೆಲ್ಲ ಬೇಕಾಗಿರುವಂಥದ್ದು, ಅಕ್ರಾಸ್ ದಿ ವರ್ಲ್ಡ್. ಇದೇನಾಯ್ತು, ಆಬ್ಜೆಕ್ಟ್ ಆಯ್ತು. ನೀವು ನೋಡಬಹುದು ಕನ್ನಡದಲ್ಲಿ ಹೇಗೆ ಅವರು ವಾಕ್ಯವನ್ನ ರಚನೆ ಮಾಡಿದ್ದಾರೆ, ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಡ್. ಇಂಗ್ಲಿಷ್ ನಲ್ಲಿ ನಾವು ಹೇಗೆ ರಚನೆ ಮಾಡೋಣ, ಸಬ್ಜೆಕ್ಟ್ ಪ್ಲಸ್ ವರ್ಡ್ ಪ್ಲಸ್ ಆಬ್ಜೆಕ್ಟ್. ಹೇಗೆ ಬರಿಬಹುದು ನೋಡಿ, ಬರೆದು ತೋರಿಸ್ತಾ ಇದ್ದೀನಿ. ಇಂಡಿಯನ್ ಕಲ್ಚರ್, ಇಂಡಿಯನ್ ಕಲ್ಚರ್ ಅಂಡ್ ಹೆರಿಟೇಜ್, ಇಂಡಿಯನ್ ಕಲ್ಚರ್ ಅಂಡ್ ಹೆರಿಟೇಜ್ ಹೊಂದಿದೆ. ತನ್ನ ಕ್ರಿಯೆಯನ್ನ ಹೇಗೆ ತೋರಿಸ್ತಾ ಇದೆ, ಏನೋ ತನ್ನಲ್ಲಿ ಇಟ್ಕೊಳ್ಳೋ ಮುಖಾಂತರ. ತನ್ನಲ್ಲಿ ಏನ್ ಇಟ್ಕೊಂಡಿದೆ ಭಾರತ, ಕಲ್ಚರ್ ಹಾಗೆ ಹೆರಿಟೇಜ್ ಅನ್ನ. ಬನ್ನಿ ನೋಡೋಣ ಇನ್ನು ಇದ್ರ ಬಗ್ಗೆ ನಾವು ಆಬ್ಜೆಕ್ಟ್ ಅಲ್ಲಿ ಬರಿಬೇಕಾಗುತ್ತೆ. ಇಂಡಿಯನ್ ಕಲ್ಚರ್ ಅಂಡ್ ಹೆರಿಟೇಜ್ ಹ್ಯಾಸ್, ಏನಿದೆ, ಮೆನಿ ಥಿಂಗ್ಸ್, ಹ್ಯಾಸ್ ಮೆನಿ ಥಿಂಗ್ಸ್ ವಿಚ್ ಆರ್ ರಿಕ್ವೈರ್ಡ್, which are required, needed, anything is okay. ಎರಡರಲ್ಲಿ ಒಂದು. which are required or needed all over the world, all over the world. ನೋಡಿ, ಈ ರೀತಿಯಲ್ಲಿ ನಾನು ವಾಕ್ಯವನ್ನ ತಗೊಂಡಿದ್ದೀನಿ. ಆಸ್ ಯು ಕ್ಯಾನ್ ನೋಟಿಸ್, ಇಲ್ಲಿ ನಾನು ಬರೆಯೋದಕ್ಕೆ ಈ ಫಾರ್ಮುಲಾನ ಬಳಸಿದ್ದೀನಿ. ಫಾರ್ಮುಲಾ ಏನು, ಸಬ್ಜೆಕ್ಟ್ ಪ್ಲಸ್ ವರ್ಡ್ ಪ್ಲಸ್ ಆಬ್ಜೆಕ್ಟ್. ನೋಡಿದ್ರ, ಇಲ್ಲೇನ್ ಫಾರ್ಮುಲಾ ಬರ್ದಿದೆ ಅದಕ್ಕೆ ಅನುಗುಣವಾಗಿ ಈ ವಾಕ್ಯವನ್ನ ರಚನೆ ಮಾಡಿದ್ದೀನಿ. ಇದು ಮೊದಲನೇ ವಾಕ್ಯವಾಗಿತ್ತು. ಎರಡನೇ ವಾಕ್ಯದ ಕಡೆಗೆ ಹೋಗೋಣ. ನಮ್ಮ ದೇಶದ ಅಂತ ಕೊಟ್ಟಿದ್ದಾರಲ್ವಾ,
ಇದನ್ನ ನಾವು ತಗೊಳ್ಬಹುದು ಅವರ್ ದೇಶದ ಕಂಟ್ರೀಸ್ ಅಂತ ತಗೊಳ್ಬಹುದು. ಐತಿಹಾಸಿಕ ಅಂತ ಕೊಟ್ಟಿದ್ದಾರೆ, ಇದನ್ನ ನಾವು ತಗೊಳ್ಳೋಣ ಹಿಸ್ಟಾರಿಕಲ್. ಹಿನ್ನೆಲೆ ಇದನ್ನ ತಗೊಳ್ಬಹುದು ಬ್ಯಾಕ್ ಗ್ರೌಂಡ್ ಅಂತ. ಕಮ ಇದೆ ತಗೊಳ್ಳಿ, ಕಲೆ ಆರ್ಟ್, ಕಮ ಸಾಹಿತ್ಯ ಅಂತ ಕೊಟ್ಟಿದ್ದಾರಲ್ವಾ, ಇದನ್ನ ನಾವು ತಗೊಳ್ಬಹುದು ಲಿಟ್ರೇಚರ್, ಕಮ ಸಂಗೀತ ಅಂತ ಕೊಟ್ಟಿದ್ದಾರೆ ಮ್ಯೂಸಿಕ್, ಹಾಗೂ ಅಂಡ್ ವಾಸ್ತುಶಿಲ್ಪಗಳು ಅಂತ ಕೊಟ್ಟಿದ್ದಾರೆ, ಇದನ್ನ ನಾವೇನಂತ ತಗೊಳ್ಬಹುದು ಆರ್ಕಿಟೆಕ್ಚರ್ ಅಂತ ತಗೊಳ್ಬಹುದು. ಭಾರತೀಯ ಇಂಡಿಯನ್ ಪರಂಪರೆ, ಪರಂಪರೆ ಈಸ್ ನಥಿಂಗ್ ಬಟ್ ಹೆರಿಟೇಜ್. ಅಮೂಲ್ಯ ಅಂತ ಕೊಟ್ಟಿದ್ದಾರೆ, ಅಮೂಲ್ಯ ಅಂತಂದ್ರೆ ಪ್ರೀಶಿಯಸ್ ಅಂತ ಹೇಳ್ತೀವಿ. ಸಂಪತ್ತನ್ನು ಅಂತ ಇದೆ, ಸಂಪತ್ತು ವೆಲ್ತ್. ಸಾರುತ್ತದೆ ಅಂತ ಕೊಟ್ಟಿದ್ದಾರೆ ನೋಡಿ, ಸಾರುತ್ತದೆ ಅನ್ನುವಂಥದ್ದನ್ನ ಏನಂತ ಹೇಳ್ಬಹುದು ನಾವು ರೆಪ್ರೆಸೆಂಟ್ ಅಂತ ಹೇಳ್ಬಹುದು. ಎಸ್, ಹೀಗೆ ನಮ್ಮ ಕ್ವೆಶ್ಚನ್ ಅಲ್ಲಿ ಪದಗಳಿತ್ತು, ಇದನ್ನ ಈಗ ನಾವು ವಾಕ್ಯವಾಗಿ ಬರೆಯೋಣ. ನಮ್ಮ ದೇಶದ ಏನು ಐತಿಹಾಸಿಕ ಹಿನ್ನೆಲೆ, ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್, ಆರ್ಟ್, ಲಿಟ್ರೇಚರ್, ಮ್ಯೂಸಿಕ್, ಆರ್ಕಿಟೆಕ್ಚರ್, ಇದೆಲ್ಲಾನು ರೆಪ್ರೆಸೆಂಟ್ ಮಾಡುತ್ತೆ, ಸಾರುತ್ತೆ. ನೋಡಿ ಇಷ್ಟೂ ಕೂಡ ಏನಾಯ್ತು, ಸಬ್ಜೆಕ್ಟ್ ಆಯ್ತು. ಏನ್ ಮಾಡ್ತಿದೆ, ಸಾರುತ್ತವೆ. ರೆಪ್ರೆಸೆಂಟ್ ಏನನ್ನ, ಭಾರತೀಯ ಅಂದ್ರೆ ಇಂಡಿಯನ್ ಹೆರಿಟೇಜ್, ಅದರಲ್ಲಿರುವಂತಹ ಪ್ರೀಶಿಯಸ್ ವೆಲ್ತ್, ಅದನ್ನ ಇಲ್ಲಿ ಹೇಳಿರುವಂತದ್ದು ಅದೇ ಆಬ್ಜೆಕ್ಟ್ ಆಯ್ತು. ಇಲ್ಲಿ ಇಂಗ್ಲಿಷ್ ನಲ್ಲಿ ನಾವು ವಾಕ್ಯವನ್ನ ರಚನೆ ಮಾಡೋದಕ್ಕೆ ತಗೊಳ್ಳೋಂತಹ ಫಾರ್ಮುಲಾ ಹೀಗಿದೆ, ಸಬ್ಜೆಕ್ಟ್ ಪ್ಲಸ್ ವರ್ಡ್ ಪ್ಲಸ್ ಆಬ್ಜೆಕ್ಟ್. ಹೇಗ್ ಬರೆಯೋದು, ಬರೆದು ತೋರಿಸ್ತಾ ಇದ್ದೀನಿ ನೋಡಿ. our countries historical background, our country's historical background, comma art, comma literature, comma music and architecture. ನೋಡಿದ್ರ ಇಷ್ಟು ಕೂಡ ಸಬ್ಜೆಕ್ಟೇನೆ, ಇದರಲ್ಲಿ ಲೆಂತಿ ಏನಿಲ್ಲ, ಒಂದಾದ್ಮೇಲೆ ಒಂದು ಬರ್ದಿದೀವಿ ಅಷ್ಟೇ. ಆರ್ಕಿಟೆಕ್ಚರ್ ರೆಪ್ರೆಸೆಂಟ್ ಏನನ್ನ, ಪ್ರೀಶಿಯಸ್ ವೆಲ್ತ್, ಯಾವುದರ, ಆಫ್ ಇಂಡಿಯನ್ ಹೆರಿಟೇಜ್. ಇದನ್ನ ಹೀಗೆ ಬರಿಬಹುದು, ಪ್ರೀಶಿಯಸ್ ವೆಲ್ತ್ ಆಫ್ ಇಂಡಿಯನ್ ಹೆರಿಟೇಜ್, ಫುಲ್ ಸ್ಟಾಪ್. ನೋಡಿ ಈ ರೀತಿಯಲ್ಲಿ ನಾನು ವಾಕ್ಯವನ್ನ ತಗೊಂಡಿದ್ದೀನಿ. ಓಕೆ, ಆಸ್ ಐ ಸೆಡ್ ಅರ್ಲಿಯರ್, ಮುಂಚೆ ಹೇಳಿದ್ನಲ್ವಾ, ಅವರ್ ಕಂಟ್ರೀಸ್ ಇಂದ ಹಿಡಿದು ಆರ್ಕಿಟೆಕ್ಚರ್ ಇಲ್ಲಿವರೆಗೂ ಸಬ್ಜೆಕ್ಟ್ ಆಯ್ತು, ರೆಪ್ರೆಸೆಂಟ್ ವರ್ಬ್ ಆಯ್ತು. ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ, ಆಬ್ಜೆಕ್ಟ್. ಇಲ್ಲಿ ಏನ್ ಫಾರ್ಮುಲಾ ಇತ್ತು ಅದಕ್ಕೆ ಅನುಗುಣವಾಗಿ ಈ ವಾಕ್ಯವನ್ನ ರಚನೆ ಮಾಡಲಾಗಿದೆ. ಓಕೆ, ಮೂರನೇ ವಾಕ್ಯದ ಕಡೆಗೆ ಹೊರಟಿದ್ದೀನಿ. ಭಾರತೀಯ ಪರಂಪರೆ, ನಾವು ಈಗಷ್ಟೇ ಬರೆದ್ವಿ, ಭಾರತೀಯ ಇಂಡಿಯನ್ ಪರಂಪರೆ ಅನ್ನೋದನ್ನ ನಾನು ಬರೀತೀನಿ. ಪರಂಪರೆ ಇಸ್ ನಥಿಂಗ್ ಬಟ್ ಹೆರಿಟೇಜ್. ಓಕೆನಾ. ಸಮೃದ್ಧಿಯ ಅಂತ ಕೊಟ್ಟಿದ್ದಾರೆ. ಸಮೃದ್ಧಿ ಅಂತಂದ್ರೆ ರಿಚ್ ಅಂತ ಹೇಳ್ತೀವಿ. ಹೊರಗಿದೆ ಅಂದ್ರೆ ಎಲ್ಲದಕ್ಕೂ ಮೀರಿರುವಂತಹ ಸಮೃದ್ಧಿಯನ್ನ ನಮ್ಮ ಭಾರತೀಯ ಪರಂಪರೆ ಹೊಂದಿದೆ ಅಂತ ಇದ್ರ ಅರ್ಥ. ಹಾಗಾಗಿ ಇದನ್ನ ಬಿಯಾಂಡ್ ಅಂತ ಹೇಳ್ತೀವಿ. ನಾವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ, ಆ ಲೆವೆಲ್ಗಿರುತ್ತೆ, ಅದನ್ನ ಹೀಗೆ ಹೇಳ್ತಾರೆ. ಹಾಗೂ ಅಂಡ್ ಪ್ರತಿಯೊಂದು ಪ್ರದೇಶದಲ್ಲೂ, ಎವ್ರಿ ಪ್ರದೇಶದಲ್ಲೂ, ಏರಿಯಾ, ಅದು, ದ್ಯಾಟ್, ವಿಶೇಷವಾಗಿ ಅಂತ ಕೊಟ್ಟಿದ್ದಾರೆ. ಪರ್ಟಿಕ್ಯುಲರ್ಲಿ, ಎಸ್ಪೆಷಲಿ, ಎನಿಥಿಂಗ್ ಈಸ್ ಓಕೆ. ಪರ್ಟಿಕ್ಯುಲರ್ಲಿ ಅಭಿವ್ಯಕ್ತವಾಗಿದೆ. ಅಭಿವ್ಯಕ್ತ ಅಂತಂದ್ರೆ ಎಕ್ಸ್ಪ್ರೆಸಿವ್ ಅಂತ ಹೇಳ್ಬಹುದು. ಏನಂತ ಹೇಳ್ಬಹುದು, ಎಕ್ಸ್ಪ್ರೆಸಿವ್ ಅಂತ ತಗೊಳ್ಬಹುದು. ಓಕೆ, ಎಸ್. ಏನ್ ಹೇಳ್ತಾ ಇರೋದು, ಮಾತಾಡ್ತಾ ಇರೋದು ನಮ್ಮ ಇಂಡಿಯನ್ ಹೆರಿಟೇಜ್ ನ ಬಗ್ಗೆ, ಭಾರತೀಯ ಪರಂಪರೆ ಬಗ್ಗೆ. ಏನಾಗಿದೆಯಂತೆ, ಇಟ್ ಈಸ್ ಬಿಯಾಂಡ್ ರಿಚ್, ನಮ್ಗೆ ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ, ಅಷ್ಟು ಸಮೃದ್ಧಿಯನ್ನ ಹೊಂದಿದೆ. ನೋಡಿ ಇದೆ ಅಂತ ಇಲ್ಲಿ ಹೇಳಿದ್ದಾರೆ, ಇದೇ ವರ್ಬ್. ಏನಿರುವಂತದ್ದು, ಇಟ್ ಈಸ್ ಬಿಯಾಂಡ್ ರಿಚ್. ಇದೇನಾಯ್ತು, ಆಬ್ಜೆಕ್ಟ್ ಆಯ್ತು. ಹಾಗೆ ಮುಂದಕ್ಕೆ ಹೋಗ್ತಾ ಏನಂತ ಹೇಳಿರುವಂತದ್ದು, ಇಲ್ಲಿ ಪ್ರತಿಯೊಂದು ಏರಿಯಾ ಯಾವ ರೀತಿ ಇದೆಯಂತೆ, ಇಟ್ಸ್ ಪರ್ಟಿಕ್ಯುಲರ್ಲಿ ವೆರಿ ವೆರಿ ಎಕ್ಸ್ಪ್ರೆಸಿವ್. ನಮ್ಮ ಭಾರತದಲ್ಲಿರುವಂತ ಎಲ್ಲ ಪರಂಪರೆ ಸಾರ್ತಾ ಇರುವಂತಹ ಪ್ರದೇಶಗಳನ್ನ ಸೂಚಿಸಿ ಇಲ್ಲಿ ಹೇಳ್ತಾ ಇರುವಂತದ್ದು. ಹಾಗೂ ಕೊಟ್ಟಿದ್ದಾರಲ್ವಾ, ಇದನ್ನ ನಾವೇನ್ ಮಾಡೋಣ, ಮಧ್ಯದಲ್ಲಿ ತಗೊಳ್ಳೋಣ. ಈ ಸೆಂಟೆನ್ಸ್ ಹಾಗೆ ಈ ಸೆಂಟೆನ್ಸ್ಗೆ, ವಿತ್ ದ ಹೆಲ್ಪ್ ಆಫ್ ದಿಸ್ ವರ್ಡ್ ವಿ ಆರ್ ಡಿವೈಡಿಂಗ್ ದೀಸ್ ಟೂ ಸೆಂಟೆನ್ಸಸ್.
ಸಪರೇಟ್ ಆಗಿ ಹೇಗೆ ಬರೆಯೋದು ತೋರಿಸ್ತಾ ಇದ್ದೀನಿ, ಗಮನ ಇಟ್ಟು ನೋಡ್ಕೊಳ್ಳಿ. ಇಂಡಿಯನ್ ಹೆರಿಟೇಜ್ ಈಸ್ ಬಿಯಾಂಡ್ ರಿಚ್. ಇದು ಮೊದಲನೇ ಭಾಗ. ಎರಡನೇ ಭಾಗಕ್ಕೆ ಹೋಗೋಕು ಮುನ್ನ ಆಂಡ್ ಅಂತ ಕೊಟ್ಟಿದ್ದಾರೆ, ತಗೊಳ್ಳೋಣ. ಆಂಡ್ ದ್ಯಾಟ್ ಅಂತ ತಗೊಳ್ಳೋಣ, ಅದು ಅಂತ ಕೊಟ್ಟಿದ್ದಾರಲ್ವಾ. ಆಂಡ್ that is particularly expressive ಎಲ್ಲಿ in every region, in every locality, in every area, ಏನ್ ಬೇಕಾದ್ರೂ ತಗೊಳ್ಬಹುದಿದೆ. ನೋಡಿದ್ರ, ಹೀಗೆ ಇಲ್ಲಿ ವಾಕ್ಯವನ್ನ ರಚನೆ ಮಾಡಿದ್ದೀನಿ. ಆಸ್ ಎ ಸೆಡ್ ಯು ಪೀಪಲ್ ಅರ್ಲಿಯರ್, ಇದನ್ನ 2 ಭಾಗಗಳಲ್ಲಿ ಬರೆದಿರೋ ಅಂಥದ್ದು ನೀವು ನೋಡಬಹುದು. ಕರೆಕ್ಟ್. ಇಂಡಿಯನ್ ಹೆರಿಟೇಜ್ ಅನ್ನುವಂಥದ್ದೇ ಸಬ್ಜೆಕ್ಟ್ ಆಗುತ್ತೆ. ಈಸ್ ಇದೇ ಹೆಲ್ಪಿಂಗ್ ವರ್ಬ್, ಇದನ್ನೇ ವರ್ಬ್ ಅಂತ ತಗೊಳ್ಳೋಣ. ಯಾವುದು ಎಷ್ಟು ಸಮೃದ್ಧವಾಗಿದೆ ಅಂತ ಹೇಳಿರೋದು, ಎಷ್ಟು ಸಮೃದ್ಧತೆಯನ್ನು ಹೊಂದಿದೆ ಅಂತ ಏನ್ ಹೇಳ್ತಾ ಇದ್ದಾರೆ ಅದೇ ಆಬ್ಜೆಕ್ಟ್ ಆಯ್ತು. ದ್ಯಾಟ್ ಅಂತ ಡೈರೆಕ್ಟ್ ಆಗಿ ಇದು ಇಂಡಿಯನ್ ಹೆರಿಟೇಜ್ಗೆ ಪಾಯಿಂಟ್ ಮಾಡ್ತಾ ಇರುವಂತದ್ದು, ಹಾಗಾಗಿ ಇದು ಇಲ್ಲಿಯ ಸಬ್ಜೆಕ್ಟ್ ಆಗಿದೆ. ಈಸ್ ಅಂತ ಕೊಟ್ಟಿದ್ದಾರೆ ನೋಡಿ, ವರ್ಬ್ ಆಯ್ತು. ಏನಾಗಿದೆಯಂತೆ, ಪರ್ಟಿಕ್ಯುಲರ್ಲಿ ಎಕ್ಸ್ಪ್ರೆಸಿವ್ ಎಲ್ಲಂತೆ ಇನ್ ಎವ್ರಿ ರೀಜನ್. ಕಾನ್ಸೆಪ್ಟ್ ಅರ್ಥ ಆಗ್ತಿದ್ಯಾ? ಹೇಗೆ ಆಬ್ಜೆಕ್ಟ್ ಅನ್ನು ತಗೊಳ್ಬಹುದು ಅಂತ ಈ ರೀತಿಯಲ್ಲಿ ಬರಿಬಹುದಿದೆ. ಓಕೆ, ಸೆಷನ್ ನ ಕೊನೆಯ ವಾಕ್ಯ, ಭಾರತೀಯ ಪರಂಪರೆ ಜನಜೀವನದ ಅಂಗವಾಗಿದ್ದು. ನಮಗೊತ್ತು ಭಾರತೀಯ ಇಂಡಿಯನ್ ಪರಂಪರೆ ಅನ್ನೋದು ಗೊತ್ತು. ಈಗಷ್ಟೇ ಹಿಂದಿನ ವಾಕ್ಯದಲ್ಲಿ ನಾನು ಇಲ್ಲಿ ಬರ್ದಿದ್ದೀನಿ, ನೀವು ನೋಡಬಹುದು. ಹೆರಿಟೇಜ್ ಜನಜೀವನದ ಅಂತ ಕೊಟ್ಟಿದ್ದಾರಲ್ವಾ, ಇದನ್ನ ನಾವೇನಂತ ತಗೊಳ್ಳೋಣ? ಇದನ್ನ ಜನ, ಪೀಪಲ್, ಜೀವನದ, ಲೈಫ್ಸ್, ಅಂಗವಾಗಿದೆ, ಪಾರ್ಟ್ ಅಂತ ತಗೊಳ್ಬಹುದು. ಕಾಮ ಇದೆ, ತಗೊಳ್ಳಿ. ಹಳೆಯ ಆದರ್ಶಗಳನ್ನು ಹೊಂದಿ ಹೊಮ್ಮಿತ್ತು. ಹಳೆಯ ಅಂತ ಕೊಟ್ಟಿದ್ದಾರೆ, ಓಲ್ಡ್. ಆದರ್ಶಗಳು ಐಡಿಯಲ್ಸ್ ಅಂತ ಹೇಳ್ತೀವಿ. ಹೊಂದಿ ಹೊಮ್ಮಿತ್ತು, ಫಿಲ್ಲಡ್. ಓಕೆ, ಈ ರೀತಿಯಲ್ಲಿ ನಾವು ತಗೊಳ್ಬಹುದಿದೆ. ಇಲ್ಲಿಗೆ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಯ್ತು. ಇಟ್ಸ್ ವೆರಿ ಶಾರ್ಟ್ ಸೆಂಟೆನ್ಸ್. ಕಾಮ ಇದೆ, ಸೊ ಹಾಗಾಗಿ ಇಲ್ಲಿಗೂ ಕೂಡ ನಾವು ಬ್ರೇಕ್ ಮಾಡ್ಕೊಳ್ಬಹುದು ಇಫ್ ಇಟ್ ಈಸ್ ರಿಕ್ವೈರ್ಡ್. ಭಾರತೀಯ ಪರಂಪರೆ ಜನಜೀವನದ ಅಂಗವಾಗಿದೆ, ಹೀಗೆಲ್ಲೇನೋ ಹೇಳಿದ್ದಾರೆ. ಇಂಡಿಯನ್ ಹೆರಿಟೇಜ್ ಇಸ್ ಅ ಪಾರ್ಟ್ ಆಫ್ ಪೀಪಲ್ ಲೈಫ್ಸ್, ಇದನ್ನ ಹೀಗೆ ತಗೊಳ್ಬಹುದು. ಹಳೆಯ ಆದರ್ಶಗಳನ್ನು ಹೊಂದಿ ಹೊಮ್ಮಿತ್ತು, ಹಾಗಾಗಿಯೇ ಭಾರತೀಯ ಪರಂಪರೆ ನಮ್ಮ ಜೀವನದ ಒಂದು ಭಾಗವಾಗಿರುವಂಥದ್ದು. ಅದನ್ನ ಹೇಳಿದ್ದಾರೆ. ಹೇಗೆ ಬರೆಯೋದು ನೋಡೋಣ. ಇಂಡಿಯನ್ ಹೆರಿಟೇಜ್ ಏನಾಗಿದೆ? ಈಸ್ ಅ ಪಾರ್ಟ್ ಆಫ್ ಪೀಪಲ್ಸ್ ಅಪಾಸ್ಟ್ರೋಫಿ. ಓಕೆ, ಪೀಪಲ್ಸ್ ಲೈಫ್ ಅಂಡ್ ಬೇಡ, ಕಾಮ ತಗೊಳ್ಳೋಣ. ಅಂಡ್ ಇಲ್ಲ ಅಲ್ವಾ, ಕಾಮ ಲೈಫ್, ಕಾಮ ಇಟ್ ಈಸ್ filled with ಯಾವುದರಿಂದ ಅದು ಹೊಂದಿ ಹೊಮ್ಮಿರುವಂಥದ್ದು? ಓಲ್ಡ್ ಐಡಿಯಲ್ಸ್. ಹೀಗೆ ಇಲ್ಲಿ ನಾನು ತಗೊಂಡಿದ್ದೀನಿ. ನಾನು ನಿಮ್ಗೆ ಹೇಳ್ದೆ ಅಲ್ವಾ 2 ಭಾಗಗಳಲ್ಲಿ ನಾವು ಇದನ್ನ ತಗೊಳ್ತೀವಿ ಅಂತ. ಅದೇ ರೀತಿಯಲ್ಲೇ ನಾನಿಲ್ಲಿ 2 ಭಾಗಗಳಲ್ಲಿ ವಾಕ್ಯವನ್ನ ತಗೊಂಡಿದ್ದೀನಿ. ಯಾವುದೇ ಲೆಂಥಿ ಸೆಂಟೆನ್ಸ್ ಬಂದಾಗ ಯು ಜಸ್ಟ್ ಬ್ರೇಕ್ it and make it as a simple sentence. That will help you to frame any number of sentences. ಎಷ್ಟೇ ಸೆಂಟೆನ್ಸಸ್ ಕೊಟ್ಟರೂ ಕೂಡ ನಿಮಗೆ ನೀವು ಸೆಂಟೆನ್ಸಸ್ ಅನ್ನ ಬ್ರೇಕ್ ಮಾಡಿ ತಗೊಂಡಾಗ ನಿಮಗೆ ಸುಲಭ ಅನ್ಸುತ್ತೆ. ಯು ಕ್ಯಾನ್ ಡೂ ದ್ಯಾಟ್ ವೆರಿ ವೆರಿ ಈಸಿಲಿ. ಹಾಗಾಗಿ ಯು ಮಸ್ಟ್ ನೋ ವಾಟ್ ಯು ನೀಡ್ ಟು ರೈಟ್. ವೊಕ್ಯಾಬ್ಯುಲರಿ ಗೊತ್ತಿದ್ರೆ ಅಷ್ಟೇನೆ ನಿಮ್ಗೆ ಟ್ರಾನ್ಸ್ಲೇಷನ್ ಮಾಡೋಕೆ ಸುಲಭ. ಪರೀಕ್ಷೆಯಲ್ಲಿ ಈ ರೀತಿ ನಿಮಗೆ ಒಂದು ಪಕ್ಕ ಒಂದು ಬರ್ಕೊಳ್ಳೋಕ್ ಜಾಗ ಇರಲ್ಲ. ನಾನು ಏನಕ್ಕೆ ಹಾಗೆ ನಿಮ್ಗೆ ಬರ್ಸೋದು ಅಂತ ಅಂದ್ರೆ ನಿಮ್ಗೆ ಪದಗಳು ಎಕ್ಸ್ಪ್ಲೈನ್ ಮಾಡ್ಬೇಕು, ಕಾನ್ಸೆಪ್ಟ್ ಹೇಳ್ಕೊಡ್ಬೇಕು ನಾನು. ಹಾಗಾಗಿ ನಾನು ನಿಮ್ಗೆ ಆ ರೀತಿ ಬರ್ದು ತೋರಿಸ್ತೀನಿ. ಆದ್ರೆ ನೀವೇನ್ ಮಾಡ್ಬೇಕು, ಒಂದ್ರ ಪಕ್ಕ ಒಂದು ಬರ್ಕೊಂಡ್ ಹೋಗ್ಬೇಕು. ಆಗಷ್ಟೇ ನಿಮಗೆ ವಾಕ್ಯ ಏನ್ ಕೊಟ್ಟಿರ್ತಾರೆ ಅದನ್ನ ಬರೆಯೋದಕ್ ಸಾಧ್ಯ. 4 ಪ್ರಶ್ನೆಗಳನ್ನ, 2 ಟ್ರಾನ್ಸ್ಲೇಷನ್, ಒಂದು ಪ್ರೆಸಿ ರೈಟಿಂಗ್, ಒಂದು ಎಸ್ಸೆ, ಇವೆಲ್ಲವನ್ನು ಕೂಡ ಬರೆಯೋದಕ್ಕೆ ಸಾಧ್ಯವಾಗುತ್ತೆ. ಸೊ ಕೈಂಡ್ಲಿ ಪ್ರಿಪೇರ್ ವೆಲ್ ಫಾರ್ ಯುವರ್ ಎಕ್ಸಾಮಿನೇಷನ್. ಪರೀಕ್ಷೆ ಬಹಳ ಹತ್ರದಲ್ಲಿದೆ, ಚೆನ್ನಾಗಿ ಓದ್ಕೊಳ್ಳಿ. ನಿಮ್ಮ ಪರೀಕ್ಷೆ ಸಮಯದವರೆಗೂ ಕೂಡ ನಾನು ನಿಮ್ಗೆ ಪ್ರತಿನಿತ್ಯ 2 ಸೆಷನ್ಸ್ ಅನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಓಕೆ, ಹೇಗಿತ್ತು ಇವತ್ತಿನ ಸೆಷನ್? ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ನಮ್ಮ ಚಾನೆಲ್ಗೆ ಹೊಸಬ್ರಿದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ PSI ಪೇಪರ್ 1ಗೆ ಸಂಬಂಧಿಸಿದ ಕ್ರಾಶ್ ಕೋರ್ಸ್ ಅನ್ನ ನಾನು ನಡೆಸ್ತಾ ಇದ್ದೀನಿ.
ನೀವು ಕೂಡ ನಿಮ್ಮ 545 ಅಥವಾ 402 ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದೀರಾ ಅಂತಿದ್ದಲ್ಲಿ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಕೋರ್ಸ್ ಬಗ್ಗೆ ಏನಾದರೂ ಡೌಟ್ ಇದ್ರೆ ಕೇಳಿ ಕ್ಲಿಯರ್ ಮಾಡ್ಕೊಂಡು ಕ್ಲಾಸಸ್ಗೆ ಜಾಯಿನ್ ಆಗಬಹುದು. 545 ನಿನ್ನ ಹತ್ರ ಬಂದಿದೆ, 402ಗೆ ನಿಮಗೆ ಈ ಕ್ಲಾಸಸ್ ತುಂಬಾನೇ ಹೆಲ್ಪ್ ಮಾಡುತ್ತೆ. ಪುಸ್ತಕವನ್ನೇನಾದರೂ ತಗೊಳ್ಬೇಕು ಅಂತಿದ್ದಲ್ಲಿ ಈ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ನಾಳೆ ರಾತ್ರಿ 8 ಗಂಟೆಗೆ ಒಂದು ವಿಡಿಯೋ ಬರುತ್ತೆ, ನಾಳೆ ರಾತ್ರಿ 10 ಗಂಟೆಗೆ ಒಂದು ವಿಡಿಯೋ ಬರುತ್ತೆ. ನಾವು ವೇದಾಂತ್ ಪಾಠಶಾಲೆ ಕಡೆಯಿಂದ ಟ್ರಾನ್ಸ್ಲೇಷನ್ಗೆ ಸಂಬಂಧಿಸಿದ ಸೆಷನ್ಸ್ ಅನ್ನ ನಾಳೆ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಪೀಪಲ್. ಚೆನ್ನಾಗಿ ಓದ್ಕೊಳ್ಳಿ. ಹ್ಯಾಪಿ ಲರ್ನಿಂಗ್.